ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕೋವಿಡ್ನ ಆತಂಕ. ಸೈಲೆಂಟ್ ಆಗಿದ್ದ ಮಹಾಮಾರಿ ವೈರಸ್ ಮತ್ತೆ ಆಕ್ಟಿವ್ ಆಗಿದೆ. ಒಮಿಕ್ರಾನ್ ಉಪತಳಿಯ JN1 ಆತಂಕ ಶುರು ಆಗಿದೆ. ದೇಶದಾದ್ಯಂತ ಮತ್ತೆ ಕೊರೋನಾದ ಆತಂಕ ಸೃಷ್ಟಿ. ಆಗಾಗ ಸದ್ದು ಮಾಡ್ತಾ ಇತ್ತು ಕೊರೋನಾ ವೈರಸ್. ಅಂದ್ರೆ ಈ ಲಾಕ್ಡೌನ್ ಆದ ನಂತರವೂ ಕೂಡ ಒಮಿಕ್ರಾನ್ ಉಪತಳಿಯಾದಂಥ JN1 ಆತಂಕ ಸೃಷ್ಟಿಯಾಗಿದೆ. ಕೇರಳದಲ್ಲಿ ಕಳೆದ 10 ದಿನಗಳಲ್ಲಿ 3 ಜನ ಈ ಒಂದು ಉಪತಳಿಗೆ ಸಾವನ್ನಪ್ಪಿದ್ದಾರೆ. ಕರ್ನಾಟಕಕ್ಕೂ ಕೂಡ ಆತಂಕ ಸೃಷ್ಟಿ ಮಾಡಿರುವಂತಹ JN1 ವೈರಸ್ ಕೇರಳದಲ್ಲಿ ಕಳೆದ 10 ದಿನಗಳಲ್ಲಿ 3 ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಒಬ್ಬ ವೃದ್ಧ ನಿನ್ನೆ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈಗ ಕಣ್ಣೂರಿನ ಭಾಗದಲ್ಲಿ, ಕೇರಳದ ಕಣ್ಣೂರಿನಲ್ಲಿ ವೃದ್ಧ ಸಾವನ್ನಪ್ಪಿರೋದು. ಇನ್ನು ಬೇರೆ ಬೇರೆ ಕಡೆ, ಜೊತೆಗೆ ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ಏನಿದೆ ಅಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗ್ತಿದೆ. ನಾವು ಹಿಂದೆ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ನೋಡಿದ್ದೀವಿ. ನಿಫಾ ವೈರಸ್ ಇರಬಹುದು, ಇದೆಲ್ಲವೂ ಕೂಡ ಕೇರಳಕ್ಕೆ ಬಹಳ ಬೇಗ ಬರುವಂಥದ್ದು ಈ ಸೋಂಕು. ಈ ಬಾರಿ ಕೂಡ ಒಮಿಕ್ರಾನ್ನ ಉಪತಳಿಯಾದಂಥ JN1 ಆತಂಕ ಈಗ ಶುರುವಾಗಿದೆ. ಸೊ ಹಾಗಾಗಿ ಕೆಲವೊಂದಷ್ಟು ಭಾಗಗಳಲ್ಲಿ ಕೇರಳದಲ್ಲಿ ಮಾಸ್ಕನ್ನು ಮತ್ತೆ ಕಡ್ಡಾಯ ಮಾಡಿದ್ದಾರೆ. ಸೊ ಇದು JN1 ವೇರಿಯಂಟ್. ಈಗ ರಾಜ್ಯದಲ್ಲಿ ಕೂಡ ಇದರ ಭಯ ಈಗ ಶುರುವಾಗಿದೆ. ಸೊ ಕೋವಿಡ್ ಸಬ್ ವೇರಿಯಂಟ್ ಇದು. ಸೊ ಇದರ ಆತಂಕ ಈಗ ಶುರು ಆಗಿದೆ. ಸೊ ಕೇರಳದ ಕಣ್ಣೂರಿನಲ್ಲಿ ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ. ಮಾಸ್ಕ್ ಧರಿಸೋದನ್ನ ಕಡ್ಡಾಯ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿನ್ನೆ ಕೊರೋನಾಗೆ 80 ವರ್ಷದ ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ. ಬಹಳ ಹೈಲಿ ಮ್ಯುಟೇಷನ್ ಇರುವಂತಹ ಕೋವಿಡ್-19 ವೇರಿಯಂಟ್ ಇದು JN1. ಬಹಳ ಫಾಸ್ಟ್ ಆಗಿ ಇದು ಹಬ್ಬುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಕರ್ನಾಟಕಕ್ಕೂ ಕೂಡ ಇದರ ಆತಂಕ ಈಗ ಮನೆ ಮಾಡಿರೋದು. ಈ ಒಂದು ಸಬ್ ವೇರಿಯಂಟ್ ಏನಿದೆ ಇದು ಉಪತಳಿ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಸೊ ಕಳೆದ ಹಲವಾರು ವಾರಗಳಿಂದ ನಿರಂತರವಾಗಿ ಇದು ಜನರನ್ನ ಕಾಡ್ತಾ ಇರೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಸೊ ಏನೇನು ಸಿಂಪ್ಟಮ್ಸ್ ಅಂತ ನೋಡೋದಾದ್ರೆ ಈ ಗಂಟಲು ನೋವು, ಹಾಗೆ ಮೂಗಿನಲ್ಲಿ ಒಂದಷ್ಟು ಕಿರಿಕಿರಿ, ಮೂಗು ಕಟ್ಟೋದು,